ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಬಿಹಾರ್ ಚುನಾವಣೆ NDAಗೆ ಒಂದು ರೀತಿ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ. ಇಂಡಿಯಾ ಒಕ್ಕೂಟಕ್ಕೆ ಮರ್ಮಾಘಾತ. ಯಾರೂ ನಿರೀಕ್ಷಿಸಿದ್ರೋ ಇಲ್ವೋ ಗೊತ್ತಿಲ್ಲ, ಆದರೆ ಮತಗಟ್ಟೆ ಸಮೀಕ್ಷೆ ಬಹುಮಟ್ಟಿಗೆ ಸತ್ಯ ಆಗಿದೆ. NDA ವಿಜಯ ಒಂದು ರೀತಿಯಲ್ಲಿ ನಿತೀಶ್ ಕುಮಾರ್ ವಿಜಯ. ಭಾರತ ರಾಜಕಾರಣದಲ್ಲಿ ಯಾರೂ ಕೂಡ 20 ವರ್ಷ ಆದರೂ ಮತ್ತೆ ಜನ ಆಯ್ಕೆ ಮಾಡ್ತಾರೆ ಅಂದರೆ ಅವರಲ್ಲಿ ಮಾಡಿರುವ ಪವಾಡ ಏನಿರ್ಬೋದು, ಎಂಥ ಪವಾಡವನ್ನು ಸೃಷ್ಟಿ ಮಾಡಿರ್ಬೋದು. ಅದರ ಜೊತೆಗೆ ತಾವು ಮಾತ್ರ ಗೆದ್ದಿಲ್ಲ, ಅವರು BJPಯನ್ನು ಕೂಡ ತನ್ನ ಜೊತೆ ಎಳೆದುಕೊಂಡು ತಂದು ನಿಲ್ಲಿಸ್ಬಿಟ್ರು. ನಿತೀಶ್ ಕುಮಾರ್ ಪ್ರಾಯಶಃ ಇಡೀ ಭಾರತ ರಾಜಕಾರಣದಲ್ಲಿ ಅಂಥ ಇನ್ನೊಬ್ಬರು ನಾಯಕರಿದ್ದಾಗಿಲ್ಲ. ಇಲ್ಲ, 2005 ಮೊದಲ ಬಾರಿಗೆ ಅವರು ಬಿಹಾರದ ಮುಖ್ಯಮಂತ್ರಿ ಆದರು. ಅದಾದ ಮೇಲೆ ಅವರು ಯಾವ್ಯಾವ ಪಕ್ಷದ ಜೊತೆ ಹೋದರು, ಯಾವ್ದ್ರ ಜೊತೆ ಬಂದರು, ಏನಾಯಿತು ಹೇಳೋದು ಕಷ್ಟ. ಆ ರೀತಿ ಅದು ಪಲ್ಟಿ ಹೊಡೆದ್ರು. ಆದರೆ ತಮ್ಮ ಜೊತೆಗೆ ಆ ಜಯವನ್ನು ತೆಗೆದುಕೊಂಡು ಪಲ್ಟಿ ಹೊಡೆದರು. ಇದು ಸಾಮಾನ್ಯ ಸಾಧನೆ ಅಲ್ಲ, ಅಭೂತಪೂರ್ವ. ಹ್ಯಾಟ್ಸ್ ಆಫ್ ಟು NDA. ಈ ವಿಜಯ ಇದೆಯಲ್ಲ, ಇದು ಸಾಮಾನ್ಯ ವಿಜಯ ಅಲ್ಲ. ಸೊ ಇನ್ನು ಇದರಲ್ಲಿ ಚುನಾವಣಾ ಆಯೋಗದ ಪಾತ್ರ ಏನು, ಇನ್ನೊಂದೇನಿದೆ ಅದನ್ನು ವಿಲ್ ಡಿಸ್ಕಸ್ ಸಪ್ರೇಟ್ಲಿ. ಇವತ್ತು ಡಿಸ್ಕಸ್ ಮಾಡಲ್ಲ. ಚುನಾವಣಾ ಆಯೋಗ ಹೇಗೆ BJPಯ ಒಂದು ಅಂಗವಾಗಿ ಕೆಲಸ ಮಾಡಿತು, ಒಂದು ಸಾಮಾನ್ಯವಾದ ಒಂದು ಫೀಲ್ಡ್ ಅಂತೀವಿ ಹೋರಾಟ ಮಾಡೋದಕ್ಕೆ, ಅದು ಇರಲೇ ಇಲ್ಲ ಅಂತ. ಅದು ಇನ್ನೊಂದು ಸಲ ಚರ್ಚೆ ಮಾಡೋಣ, ಇವತ್ತು ಬೇಡ. ಆದರೆ ನಿತೀಶ್ ಕುಮಾರ್ ಅವರನ್ನು ಈ ರೀತಿ ಆಯ್ಕೆ ಮಾಡುವುದಕ್ಕೆ ಕಾರಣಗಳೇನು ಅನ್ನೋದನ್ನು ನಾನು ನಿಮ್ಗೆ ಹೇಳಬೇಕು. ಫಸ್ಟ್ ಕಾರಣ ಅಂದರೆ ನಿತೀಶ್ ಕುಮಾರ್ ಅಧಿಕಾರಕ್ಕೆ ಬಂದ ದಿನದಿಂದ ಅವರು ಮಹಿಳಾ ಮತದಾರರನ್ನು ಕಾನ್ಸಂಟ್ರೇಟ್ ಮಾಡಿದ್ದು ಅಂತ. ಮೊದಲನೇದಾಗಿ ಬಿಹಾರದಲ್ಲಿ ಅವರು ಪಾನ ನಿಷೇಧವನ್ನು ಮಾಡಿದರು. ಅದು ಮೊದಲ ಬಾರಿಗೆ ಮಹಿಳೆಯರು ಅವರತ್ತ ಆಕರ್ಷಿತರಾಗುವುದಕ್ಕೆ ಕಾರಣ ಆಯಿತು. ಫಸ್ಟ್ ಥಿಂಗ್ ಪಾನ ನಿಷೇಧ. ಆದರೆ ಅಲ್ಲಿ ಕಳ್ಳಬಟ್ಟಿ ಉದ್ಯಮಗಳು ಬೇರೆ ರೀತಿ ಬೆಳೆದವು, ಅದು ಬೇರೆ. ಆದರೆ ಮಹಿಳೆಯರಿಗೇನೋ ಒಂದು ರೀತಿಯ ಸಮಾಧಾನ, ಇಲ್ಲಿ ಕುಡ್ತಾ ಇಲ್ಲ, ಇನ್ನೊಂದಿಲ್ಲ. ಅದು ಆದಮೇಲೆ ಅವರು ಮಹಿಳಾ ಪರವಾದ ಕೆಲವು ಯೋಜನೆಗಳನ್ನು ಕೂಡ ಜಾರಿಗೆ ತಂದರು. ಲೇಟೆಸ್ಟು ಅಂತ ಅಂದರೆ ಚುನಾವಣೆ ಕೆಲವೇ ದಿನ ಇರುವಾಗ ಮಹಿಳೆಯರಿಗೆ 10,000 ರೂಪಾಯಿಯನ್ನು ಕೊಟ್ಟಿದೆ. ಇದು ಸರಿಯಾ ತಪ್ಪ ಅನ್ನೋದು ಚರ್ಚೆ ಮಾಡಬೇಕಾಗತ್ತೆ. ಆದರೆ ಚುನಾವಣಾ ಆಯೋಗ ಕಣ್ಣು ಮುಚ್ಚಿ ಕೂತಿತ್ತು. ಇದು ವರ್ಕೌಟ್ ಆಯಿತಾ? ಮೋಸ್ಟ್ ಪ್ರಾಬಬ್ಲಿ. ಯಾಕೆಂದರೆ ನೀವು ಬಿಹಾರ್ ಚುನಾವಣೆಯ ಮತದಾನ ಮೊದಲ ಮತ್ತು ಎರಡನೇ ಹಂತವನ್ನು ಗಮನಿಸಿ. ಈ ಎರಡೂ ಹಂತಗಳಲ್ಲಿ ಮಹಿಳೆಯರು ಸಾಗರೋಪಾದಿಯಲ್ಲಿ ಮತಗಟ್ಟೆಗಳಿಗೆ ಬಂದರು. ವಿಸಿದಟ್ಟು ಪುರುಷರಿಗಿಂತ ಹೆಚ್ಚು ಮಹಿಳೆಯರು ಮತ ಹಾಕಿದ್ರು. ಆ ಸಂದರ್ಭದಲ್ಲಿ ಇಂಡಿಯಾ ಒಕ್ಕೂಟ ಅಂದ್ಕೊಂಡಿದ್ದೇನೋ, ಇದು ಬದಲಾವಣೆಗೆ ಜನ ಮಾಡಿರುವ ಮತದಾನ, ಅದಕ್ಕೆ ಬಂದರು ಅಂತ. ಬದಲಾವಣೆಗೆ ಆಗಿರಲಿಲ್ಲ. ಅವರು ಬಂದಿದ್ದು ನಿತೀಶ್ ಕುಮಾರ್ ಅವರನ್ನ ಬೆಂಬಲಿಸು. ಫೇಸ್ ನಿತೀಶ್ ಕುಮಾರ್ದಾಗಿತ್ತು. ಆದರೆ ಚುನಾವಣೆಗೆ ಪೂರ್ವದಲ್ಲಿ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಪ್ರಕಟಿಸಲೇ ಇಲ್ಲ. ಆದರೂ ಅದು ಯಾವುದೇ ಪರಿಣಾಮವನ್ನೇ ಬೀರಲಿಲ್ಲ. ಯಾಕೆಂದರೆ ಚುನಾವಣೆಯಲ್ಲಿದ್ದು ಅದೇ ಮುಖ. ಆ ಮುಖದ ಜೊತೆ ಮೋದಿ ಮುಖ ಇತ್ತು ಅನ್ನೊಂದಿದೆ. ಆದರೆ ಮೋದಿ ಮುಖ ಅಲ್ಲಿ ಮುಖ್ಯ ಅಲ್ಲ, ಅಲ್ಲಿ ನಿತೀಶ್ ಕುಮಾರ್ ಅವರ ಮುಖವೇ. ಸೊ ಹೀಗಾಗಿ ಈಗ ನಾನು ತಮ್ಮ ಜೊತೆ ಮಾತನಾಡ್ತೋ ಈ ಸಂದರ್ಭದಲ್ಲಿ ಸೊ NDA ಆಲ್ರೆಡಿ ಕ್ರಾಸ್ 190. ಸೊ ಇನ್ನು ಇಂಡಿಯಾ ಒಕ್ಕೂಟ ಇಂತಹ ಅಧಪತನ, RJD ಲಾಲು ಅವರ RJD ದಟ್ 30-35 ಲೆವೆಲಿಗೆ ಬಂದು ನಿಂತುಬಿಟ್ಟಿದೆ. ಕಾಂಗ್ರೆಸ್ ಪತನ 5-6. ಸೊ ಇದನ್ನು ಹೇಗೆ ವಿಶ್ಲೇಷಣೆ ಮಾಡೋದು? ಒಂದು ದಟ್ ಅವರ ಗೆಲುವಿನ ಕಾರಣವನ್ನು ನೋಡಿಬಿಟ್ಟು ಇವ್ರಿಗೆ ಸೋಲಿನ ಕಾರಣ ಬಗ್ಗೆ ನೋಡೋಣ. ನಾನು ಹೇಳಿದಾಗ ಮೊದಲನೇದಾಗಿ ಮಹಿಳೆಯರ ಮತದಾರ, ಎರಡನೇದಾಗಿ ಸೊ ನಿತೀಶ್ ಕುಮಾರ್ ಮಹಿಳಾ ಪರವಾಗಿ ಇದು ಮಾಡಿದ್ದು. ಅದರ ಜೊತೆಗೆ ಮೂರನೇದು ಭಾಳ ಇಂಪಾರ್ಟೆಂಟು ಅಂದರೆ ಜಂಗಲ್ ರಾಜ್ ಪ್ರಚಾರ. ಈ ಜಂಗಲ್ ರಾಜ್ ಎಂದ ತಕ್ಷಣ ನಮಗೆ ನೆನಪಾಗುವುದು, ಭಾಳಷ್ಟು ಜನ ಬಿಹಾರಿಗಳಿಗೆ ನೆನಪಾಗುವುದು ಏನಿದೆ, ಅದು ಲಾಲು ಪ್ರಸಾದ್ ಯಾದವ್ ಅವರ ಆಡಳಿತ ಅಂತ. ಸೊ ಆ ಸಂದರ್ಭದಲ್ಲಿ
ಬಿಹಾರದಲ್ಲಿ ನಡೀತಾ ಇದ್ದಂಥ ಲೂಟಿಗಳು, ಅಂಡರ್ ವರ್ಲ್ಡ್, ಅಲ್ಲಿ ಜನ ಇನ್ನೂ ಮರೆತಿಲ್ಲ ಅನಿಸುತ್ತೆ. ಅದರ ಜೊತೆಗೆ ಬೇಕಾಬಿಟ್ಟಿಯಾದ ಇದು ಬೇರೆ ಬೇರೆ ಗುಂಪುಗಳು, ಹತ್ಯೆಗಳು, ಇಂಥದ್ದು. ಸೊ ಇದೇನಿದೆ ಇದು ಭಾಳ ಪ್ರಮುಖವಾಗಿ ವರ್ಕೌಟ್ ಆಯ್ತು. ಹಾಗೆ ನೋಡಿದರೆ ಇನ್ನೊಂದು ಏನು ಕ್ಲಾಸಿಕ್ ಗೊತ್ತಾ ನಿಮಗೆ? ಯೂಸ್ವಲಿ ದಟ್ ತೇಜಸ್ವಿ ಯಾದವರ RJDಯ ಏನು ಜಾತಿವಾರು ಇದೇನಿದೆಯಲ್ಲ, ಅಂದರೆ ಮುಸ್ಲಿಂ ಪ್ಲಸ್ ಯಾದವ್ ಇದೇನಿದೆ ಅದು ವರ್ಕೌಟ್ ಆದಂಗೆ ಕಾಣ್ತಾ ಇಲ್ಲ. ಮುಸ್ಲಿಂ ಪ್ಲಸ್ ಯಾದವ್ ವರ್ಕೌಟ್ ಆಗಿದ್ದರೆ ಅಟ್ಲೀಸ್ಟ್ 70 ಸ್ಥಾನ ಬರಬೇಕಿತ್ತು ಅವರು. ಅಂದರೆ ಸೊ ಈ ಕಾಂಬಿನೇಷನ್ ಕೂಡ ವರ್ಕೌಟ್ ಆಗಿಲ್ಲ. ಅಂದರೆ ಈ ಜಾತಿ ರಾಜಕಾರಣವನ್ನು ಬಿಹಾರದ ಜನತೆ ತಿರಸ್ಕರಿಸಿದ್ರು ಅನ್ನೋದು ಇದು ಭಾಳ ಮುಖ್ಯವಾದ ಟೇಕ್ಅವೇಸ್. ಅಂದರೆ ಯಾದವರಿರಲಿ ಮುಸ್ಲಿಮರಿರಲಿ ನಿತೀಶ್ಗೆ ಬೆಂಬಲ ಕೊಟ್ರ. ಯಾಕೆಂದರೆ ನಿತೀಶ್ಗೆ ಅಂತ ಒಂದು ಫೇಸ್ ಇದೆ ಅಂತ, ನಿತೀಶ್ ಕುಮಾರ್ಗೆ ಅಂತ ಫೇಸ್ ಇದೆ. ಆ ಫೇಸು ಅವರು ನೋಡಿ ಈ BJPಯ ಜೊತೆ ಹೊಂದಾಣಿಕೆ ಮಾಡಿಯೂ ಕೂಡ ಅವರು ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದ್ದು ಅಂತ. ಸೊ ಆದ್ದರಿಂದ ನಿತೀಶ್ ಅವರ ಮಹಿಳಾ ಪರವಾದ ನಿಲುಮೆ ಮತ್ತು ಮುಸ್ಲಿಮರಿಗೆ ಟಿಕೆಟ್ ಕೊಡುವ ಮೂಲಕ ಅಲ್ಪಸಂಖ್ಯಾತರ ಮತವನ್ನು ಕೂಡ ಅವರು ತೆಗೆದುಕೊಂಡಿರಬೇಕು. ಆ ಕಾರಣಕ್ಕಾಗಿ RJD ಒಂದು ದಯನೀಯವಾದ ಸ್ಥಿತಿಗೆ ಬಂದು ತಲುಪಿತ್ತು ಅಂತ. ಅದರ ಜೊತೆಗೆ ಇಂಡಿಯಾ ಒಕ್ಕೂಟ ಇದೆಯಲ್ಲ, ಇಂಡಿಯಾ ಒಕ್ಕೂಟ ನಾವು ಒಂದು ಅನ್ನುವ ಸಂದೇಶವನ್ನು ಕೊಡೋದಕ್ಕೆ ವಿಫಲ ಆದದ್ದು. ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೇ ಫ್ರೆಂಡ್ಲಿ ಫೈಟು, ಇಲ್ಲಿ ನಾವು ಸುಮ್ಮನೆ ಫ್ರೆಂಡ್ಲಿ ಹೋರಾಟ ಮಾಡ್ತೀವಿ, ಇಲ್ಲಿ ನಮ್ಮದು ಹಂಚಿಕೆ, ಈ ರೀತಿ ರಾಂಗ್ ಮೆಸೇಜನ್ನು ಕೊಡ್ತಾ ಬಂದರು. ಸೊ ನಿಮಗೆ ಇನ್ನೊಂದಾಗಿದ್ದು ಏನು ಗೊತ್ತಾ, ಇಂಡಿಯಾ ಒಕ್ಕೂಟಕ್ಕೆ ಅವರಿಗಿರುವ ಏಕಮೇವ ಮುಖ ಬಿಹಾರದಲ್ಲಿ ಅಂತ ಆದರೆ ಅದು ತೇಜಸ್ವಿ ಯಾದವ್ ಮಾತ್ರ. ಆದರೆ NDಗೆ ಆಗಿರಲಿಲ್ಲ. ಅವು 2 ಮುಖಗಳಿದ್ದು, ಒಂದು ನಿತೀಶ್ ಕುಮಾರ್, ಇನ್ನೊಂದು ಮೋದಿ ಮುಖ. ಇದ್ರ ಕೌಂಟರ್ ಮಾಡೋದಕ್ಕೆ ದಟ್ ಕೊನೆಗೆ ರಾಹುಲ್ ಗಾಂಧಿ ಕೂಡ ಆಸಕ್ತಿ ಕಳ್ಕೊಂಡ್ರೇನೋ ಅನ್ನುವ ವಾತಾವರಣ ಆಯಿತು. ಹೀಗಾಗಿ ಇಡೀ ಅವರ ಪ್ರಚಾರದಲ್ಲೇ ಅವರಿಗೆ ಒಂದು ಮೇನ್ ಇಶ್ಯೂ ಯಾವುದು ಅನ್ನೋದು ಹಿಡ್ಕೊಳ್ಳೋದಕ್ಕೆ ಆಗಿಲ್ಲ ಮತ್ತು ಕೌಂಟರ್ ಮಾಡೋಕ್ಕಾಗಿಲ್ಲ. ಏನು ಲಾಲೂ ಪ್ರಸಾದದ ಅವರ ಆಡಳಿತದ ಭಾರ ಇದೆಯಲ್ಲ, ಅದು ಮಗ ತೇಜಸ್ವಿ ಯಾದವರಿಗೆ ಬಿತ್ತು ಅಂತ. ಆ ಭಾರವನ್ನು ಹೊರಬೇಕಾಯ್ತು ಅವರು. ಅದರ ಜೊತೆಗೆ ಇಂಡಿಯಾ ಒಕ್ಕೂಟ ಅನ್ನೋದನ್ನು ಅವ್ರು ತೋರಿಸಲೇ ಇಲ್ಲ. ಅದರಿಂದ ಈ ಚುನಾವಣಾ ಫಲಿತಾಂಶದ ನಂತರ ಈ ಒಕ್ಕೂಟ ಏನಾಗುತ್ತೆ ಏನು ಹೇಳೋದು ಕಷ್ಟ. ಇದು ಉಳಿಯುತ್ತಾ ಇಲ್ವಾ? ಯಾಕಂದರೆ ಆಗಾಗ ಹೊಡಿತಾನೆ ಇದೆ, ಇವ್ರ ನಡುವೆ ಹೊಂದಾಣಿಕೆ ಇಲ್ಲ. ಬಟ್ ದೇಶದ ಜನ ಬಯಸ್ತಾರೆ ಏನು, ಆಡಳಿತ ಪಕ್ಷದ ಜೊತೆಗೆ ಒಂದು ಪವರ್ಫುಲ್ ಆದ ಪ್ರತಿಪಕ್ಷ ಬೇಕು ಅಂತ. ಸೊ ಅದು ಕೂಡ ಕಾಣ್ತಾ ಇಲ್ಲ. ಪ್ರತಿಪಕ್ಷಗಳು ದುರ್ಬಲ ಆಗ್ತಾ ಹೋಗೋದು ಇದು ಭಾರತದ ಡೆಮೋಕ್ರಸಿಗೆ ಸಹಾಯ ಮಾಡುವ ಬೆಳವಣಿಗೆನೇ ಅಲ್ಲ. ಭಾರತದ ಡೆಮೋಕ್ರಸಿ ಕುಸಿಯುತ್ತಿರುವ ಲಕ್ಷಣ ಅಂತ. ಈ ರೀತಿ ಲ್ಯಾಂಡ್ಸ್ಲೈಡ್ ವಿಕ್ಟ್ರಿಗಳು ಪ್ರತಿ ರಾಜ್ಯದಲ್ಲಿ ಸಿಗ್ತಾ ಹೋದರೆ ಜನತಂತ್ರದಿಂದ ಸರ್ವಾಧಿಕಾರದತ್ತ ಹೋಗಬೇಕಾಗುತ್ತೆ ಅಂತ. ಹೋಗುತ್ತೆ ಇಂಡಿಯಾ, ಈಗಾಗಲೇ ಹೋಗಿದೆ ಅಂತ. ಇದು ಅಪಾಯಕಾರಿ ಅಂತ. ಆದ್ದರಿಂದ ಪ್ರತಿಪಕ್ಷಗಳು ತಮ್ಮ ಜವಾಬ್ದಾರಿಯ ಬಗ್ಗೆ ಆಲೋಚನೆ ಮಾಡಬೇಕು. ಎಸ್ಪೆಷಲಿ ಕಾಂಗ್ರೆಸ್ ಶುಡ್ ಥಿಂಕ್ ಇಟ್ ಓವರ್. ಕಾಂಗ್ರೆಸ್ಸಿನ ಸಮಸ್ಯೆ ಅಂತ ಅಂದರೆ ಅವರಿಗೆ ರಾಜ್ಯ ಮಟ್ಟದ ನಾಯಕತ್ವ. ನೀವು ಬಿಹಾರದಲ್ಲಿ ಕಾಂಗ್ರೆಸ್ ನಾಯಕರು ಯಾರು ಅಂತ ಕೇಳಿ ಗೊತ್ತೇ ಇಲ್ಲ. ತೇಜಸ್ವಿ ಯಾದವ್ ಅನ್ಬೇಕು, ಆ ಲೆವೆಲಿಗಿದೆ. ಇದು ಕಾಂಗ್ರೆಸ್ ಹೈಕಮಾಂಡ್ನ ಮಹಾ ದೊಡ್ಡ ದುರಂತ ಅಂತ. ಅವರು ಸ್ಥಳೀಯ ನಾಯಕತ್ವವನ್ನು ಮುಗಿಸ್ತಾ ಬಂದಿದ್ದು. ಒಬ್ಬ ಸ್ಥಳೀಯ ನಾಯಕ ಬೆಳಿತಾನೆ ಅಂತಂದರೆ ಅವರ ನೆಹರು ಕುಟುಂಬ ಏನಿದೆ, ಆ ನೆಹರು ಕುಟುಂಬಕ್ಕೆ ಆತ ಸವಾಲು ಒಡ್ಡಬಹುದು. ಆದ್ದರಿಂದ ದಟ್ ಅವ್ರನ್ನ ಮುಗಿಸ್ಬೇಕು ಅಂತ. ಸೊ ಈ ಚುನಾವಣಾ ಫಲಿತಾಂಶ ಏನಾಗುತ್ತೆ ಕರ್ನಾಟಕದ ಮೇಲೆ ಅಂತ ನಾನು ಮೊನ್ನೆ ಹೇಳಿದ್ದೆ, ಅಂತ ಮತ್ತು ನಾನು ಇವತ್ತು ಕೂಡ ನಿಮಗೆ ಹೇಳಬೇಕಾಗಿದೆ ಅದು ಏನಾಗುತ್ತೆ ಅನ್ನೋದು ಹೇಳ್ತೀನಿ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಇದು ಪ್ರತಿಪಕ್ಷದ ರಾಜಕಾರಣಕ್ಕೆ ಬಿದ್ದ ಬಹುದೊಡ್ಡ ಹೊಡೆತ ಅಂತ. ವೆರಿ ಬಿಗ್ ಇದು ಮೀರಿದ್ದು ಅಂತ. ಇದರಿಂದ ಹೇಗೆ ಹೊರಗೆ ಬರೋದು? ಕಾಂಗ್ರೆಸ್ ಶುಡ್ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಯಾಕಂದರೆ ಯಾವ ಚುನಾವಣೆಯಲ್ಲೂ ಕೂಡ ಸೋತ ಮೇಲೆ ಕಾಂಗ್ರೆಸ್ ಆತ್ಮಾವಲೋಕನ ಮಾಡ್ಕೊಂಡಿದೆ ಅಂತಲೇ ನನಗನ್ಸಲ್ಲ. ದೇ ನೆವರ್ ಡೂ ದ್ಯಾಟ್. ಅಂದರೆ ಪಕ್ಷದ ಒಳಗಿರುವ ಜನತಾಂತ್ರಿಕ ವ್ಯವಸ್ಥೆ ಇದೆಯಲ್ಲ, ಇಟ್ ಈಸ್ ಕೊಲ್ಯಾಪ್ಸಿಂಗ್ ಕಾಂಗ್ರೆಸ್ ಒಳಗಡೆ. ಆ ಜನತಾಂತ್ರಿಕ ಮೌಲ್ಯಗಳು ಬರದ ಹೊರತು ಆ ಪಕ್ಷಕ್ಕೆ ಮತ್ತೆ ಜೀವವನ್ನು ತುಂಬುವುದು ಕಷ್ಟ. ಅದರ ಜೊತೆ 5-6 ಬಿಹಾರದಂಥ ರಾಜ್ಯದಲ್ಲಿ 5 ಸೀಟು 6 ಸೀಟ್ ಗೆಲ್ಲುವ ಸ್ಥಿತಿಗೆ ಬಂದರೆ
ಆತ್ಮಾವಲೋಕನ ಮಾಡ್ಕೋಬೇಕಲ್ವ? ಇವರು ಆತ್ಮಾವಲೋಕನ ಮಾಡ್ಕೋತಾರೆ. ಅದ್ರ ಜೊತೆಗೆ ಸೊ ಈ ಫೇಲ್ಯೂರ್ನ ಯಾರು ವಹಿಸ್ತಾರೆ? ನೀವು ನೇರವಾಗಿ ಆರ್ ಜೆ ಡಿಲಿ ಹೇಳ್ಬೋದು, ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಇದು ತೇಜಸ್ವಿ ಯಾದವ್. ಕಾಂಗ್ರೆಸ್ನಲ್ಲಿ ಯಾರು ರೆಸ್ಪಾನ್ಸಿಬಲ್? ರಾಹುಲ್ ಗಾಂಧಿ ರೆಸ್ಪಾನ್ಸಿಬಲ್ ಅಂತ ಹೇಳೋಕ್ಕಾಗತ್ತಾ? ಧೈರ್ಯ ಇದೆಯಾ? ಖರ್ಗೆ ಅವ್ರಿಗೆ ರೆಸ್ಪಾನ್ಸಿಬಲ್ ಅಂತ ಹೇಳೋಕ್ಕಾಗತ್ತಾ? ನಾಟ್ ಎಟ್ ಆಲ್. ಅಂಥ ವಾತಾವರಣ ಇದೆ. ಅದರಿಂದ ಕಾಂಗ್ರೆಸ್ ಬದಲಾಗಬೇಕಾಗಿದೆ. ಈ ಸೋಲು ಕಾಂಗ್ರೆಸ್ಸಿಗೆ ಒಂದು ಪಾಠ ಆಗಿರಬೇಕು ಅಂತ. ಸೊ ಏನೇ ಪೂರ್ಣ ರಿಸಲ್ಟ್ ಬಂದ ಮೇಲೆ ನಾನು ನಿಮ್ಮ ಹತ್ರ ಇನ್ನೊಂದು ಸಲ ಮಾತನಾಡ್ತೀನಿ, ಯಾವ್ಯಾವ ಸೀಟ್ಗಳಿಗೆ ಎಷ್ಟೆಷ್ಟು ಏನೇನು ಅಂತ. ಎನಿವೆ ಇದು ಎನ್ ಡಿ ಎಗೆ ಇದೆಯಲ್ಲ ಸಿಕ್ಕ ಅಭೂತಪೂರ್ವ ವಿಜಯ. ಇಂಡಿಯಾ ಒಕ್ಕೂಟ ಇನ್ನಷ್ಟು ದುರ್ಬಲವಾಗುತ್ತಿರುವುದ ಲಕ್ಷಣ. ಇದು ಇವತ್ತಿನ ವಿಶೇಷ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ.